ಹಲೋ ಎಲ್ಲರಿಗೂ. ಲಾಸ್ಟ್ ವಿಡಿಯೋದಲ್ಲಿ ನಾವು ಯಾವ ರೀತಿ CSS ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಗಳನ್ನು ಮಾಡಬಹುದು ಅಂತ ಕಲ್ತೆವು. ಈ ವಿಡಿಯೋದಲ್ಲಿ ನಾವು ಸ್ವಲ್ಪ ಫನ್ ಕಾನ್ಸೆಪ್ಟ್ಸ್, ಸ್ವಲ್ಪ ಎಕ್ಸೈಟಿಂಗ್ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೋರ್ ಮಾಡುವ. ಇಲ್ಲಿ ನಾವು ಎಂತ ಮಾಡುವ ಅಂತ ಹೇಳಿದ್ರೆ ಅನಿಮೇಷನ್ ಯಾವ ರೀತಿ ಮಾಡಬಹುದು, ಎಫೆಕ್ಟ್ಸ್ ಯಾವ ರೀತಿ ಕೊಡಬಹುದು ಅದನ್ನು ನಾವು ನೋಡುವ. ತುಂಬಾ ಸುಲಭದಲ್ಲಿ ನಾವು CSS ಅಲ್ಲಿ ಮಾಡಬಹುದು. ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಅನ್ನು ಕಲಿಸ್ತೇನೆ. ಸೊ ಫಸ್ಟ್ ಆಫ್ ಆಲ್ ನಾವು ಯಾವಾಗಲೂ ನಾವು ಮಾಡುವಾಗೆ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡುವ. CSS ಅನಿಮೇಷನ್ ಅಂತೇಳಿ ಹಾಕಿ ಬಿಡ್ತೇನೆ. ಸೊ ಇಷ್ಟು ಹಾಕಿ ನಾನು ನನ್ನ VS ಕೋಡ್ ಓಪನ್ ಮಾಡ್ತಿದ್ದೇನೆ. ಪ್ರೀವಿಯಸ್ ಪ್ರಾಜೆಕ್ಟ್ ಉಂಟು ಓಪನ್ ಆಗಿ. ಓಕೆ, ಇದನ್ನು ತೆಗೆದು ನಾನು ಡ್ರ್ಯಾಗ್ ಮಾಡ್ತಿದ್ದೇನೆ. ಸೊ ಡ್ರ್ಯಾಗ್ ಮಾಡಿದ ತಕ್ಷಣ ನನಗೆ CSS ಅನಿಮೇಷನ್ ಪ್ರಾಜೆಕ್ಟ್ ಓಪನ್ ಆಯಿತು. ಇಲ್ಲಿ ಬಂದು ಹೊಸ ಫೈಲನ್ನು ಕ್ರಿಯೇಟ್ ಮಾಡುವ, index.html. ನಾವು ತುಂಬ ಸರಿ ಕ್ರಿಯೇಟ್ ಮಾಡಿದೆವು ಈ ಪರ್ಟಿಕ್ಯುಲರ್ ಫೈಲನ್ನು. ಆವಾಗ ನಿಮಗೆ ತುಂಬ ಪ್ರಾಕ್ಟೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದೇ ರೀತಿ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕೋಡಿಂಗ್ ಅನ್ನು ಕಲಿಯೋದು, ವೆಬ್ ಡೆವಲಪ್ಮೆಂಟ್ ಅನ್ನು ಕಲಿಯೋದು. ಸೊ ಅದರಿಂದ ನೀವು ಎಷ್ಟು ಸರಿ ರಿಪೀಟ್ ಮಾಡ್ತೀರಿ ಉಂಟಲ್ಲ, ಅಷ್ಟು ಸರಿ ನಿಮ್ಮ ಬ್ರೈನಿಗೆ ಅದು ಅಂಡರ್ಸ್ಟ್ಯಾಂಡ್ ಆಗ್ತದೆ. ನೆಕ್ಸ್ಟ್ ನಿಮಗೆ ಯಾವುದೇ ವಿಡಿಯೋ ನೋಡದೆ ನಿಮ್ಮಷ್ಟಕ್ಕೆ ಒಂದು ಪ್ರಾಜೆಕ್ಟ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರಿಂದ ಶಿಫ್ಟ್ ಎಕ್ಸ್ಕ್ಲಮೇಟರ್ ಒತ್ತುತ್ತಿದ್ದೇನೆ. ಡಾಕ್ ಟೈಪ್ ಕ್ರಿಯೇಟ್ ಆಯಿತು. CSS ಅನಿಮೇಷನ್ ಅಂತೇಳಿ ಹಾಕಿ ಬಿಡ್ತೇನೆ. ನೆಕ್ಸ್ಟ್ ಇಲ್ಲಿ H1 ಟ್ಯಾಗ್ ಹಾಕ್ತೇನೆ. CSS ಅನಿಮೇಷನ್ ಅಂತೇಳಿ ಹಾಕಿ ಬಿಡ್ತೇನೆ ಇದಕ್ಕೆ ಸಹ. ಸೊ ಇಷ್ಟಾದ ನಂತರ ನಾವು ಗೋ ಲೈವ್ ಅಂತೇಳಿ ಕೊಟ್ಟು ಓಪನ್ ಮಾಡುವ ಲೈವ್ ಸರ್ವರನ್ನು. ಸೊ ಇಲ್ಲಿ CSS ಅನಿಮೇಷನ್ ಅಂತೇಳಿ ಕಾಣ್ತಾ ಉಂಟು. ನೆಕ್ಸ್ಟ್ ನಮ್ಮ CSS ಫೈಲನ್ನು ಲಿಂಕ್ ಮಾಡುವ. ಅದಕ್ಕಿಂತ ಮುಂಚೆ CSS ಫೋಲ್ಡರ್ ಕ್ರಿಯೇಟ್ ಮಾಡಿ ಅಲ್ಲಿ style.css ಅಂತೇಳಿ ಕ್ರಿಯೇಟ್ ಮಾಡ್ತಿದ್ದೇನೆ. ಈ ಸರಿ ನಾವು ಟೆಸ್ಟ್ ಮಾಡೋದು ಬೇಡ, ನಮ್ಗೆ ಗೊತ್ತುಂಟು. ನೀವು ಟೆಸ್ಟ್ ಮಾಡಿ. ಮಾರ್ಜಿನ್ 0, ಪ್ಯಾಡಿಂಗ್ 0, ಬಾಕ್ಸ್ ಸೈಜಿಂಗ್, ಬಾರ್ಡರ್ ಬಾಕ್ಸ್ ಅಂತೇಳಿ ಹಾಕ್ತಿದ್ದೇನೆ. ನೆಕ್ಸ್ಟ್ ನಾವು ಈ CSS ಫೈಲನ್ನು ಲಿಂಕ್ ಕೊಡುವ. ./css/style.css. ಸೊ ಇಷ್ಟು ಕೊಟ್ಟ ತಕ್ಷಣ ನಾವು ಇಲ್ಲಿ ನೋಡಿದರೆ ನಿಮಗೆ ಆಲ್ರೆಡಿ ಲಿಂಕ್ ಆಗಿದೆ ಅಂತ ಗೊತ್ತಾಗ್ತದೆ. ಎಂತಕ್ಕಂದ್ರೆ ಬೈ ಡಿಫಾಲ್ಟ್ ಮಾರ್ಜಿನ್ ಪ್ಯಾಡಿಂಗ್ ಎಲ್ಲ ತೆಗೀತದು. ನೆಕ್ಸ್ಟ್ ಅದಾದ ನಂತರ ನಾವು ಡೈರೆಕ್ಟ್ H1 ಅಂತೇಳಿ ಹಾಕುವ. ಇದರಲ್ಲಿ H1 ಟೆಕ್ಸ್ಟ್ ಅಲೈನ್ ಸೆಂಟರ್ ಪ್ಯಾಡಿಂಗ್ 20 ಪಿಕ್ಸಲ್ ಅಂತೇಳಿ ಹಾಕಿ ಬಿಡುವ. ನೆಕ್ಸ್ಟ್ ಫಾಂಟ್ ಸೈಜ್ ಸಹ ಇನ್ಕ್ರೀಸ್ ಮಾಡಿಬಿಡುವ. ಫಾಂಟ್ ಸೈಜ್ 40 ಪಿಕ್ಸಲ್ ಅಂತೇಳಿ ಮಾಡಿ ಬಿಡ್ತಾನೆ. ಓಕೆ, ಸೊ ನೆಕ್ಸ್ಟ್ ನಾವೆಂತ ಮಾಡುವ ಅಂತ ಹೇಳಿದ್ರೆ ಒಂದು ಬಟನ್ ಕ್ರಿಯೇಟ್ ಮಾಡುವ. ಆ ಬಟನ್ ನಾವು ಕ್ಲಿಕ್ ಕೊಟ್ಟ ತಕ್ಷಣ ಅದು ಮೇ ಬಿ ಗೂಗಲಿಗೆ ಹೋಗುವಾಗೆ ಮಾಡುವ. ಸೊ ಅದು ಮಾಡಬೇಕಿದ್ರೆ ಫಸ್ಟಿಗೆ ಇಲ್ಲಿ ಬಂದು A ಟ್ಯಾಗನ್ನು ಹಾಕಬೇಕು. A ಟ್ಯಾಗ್ ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ಹೋಗಲಿಕ್ಕೆ ಯೂಸ್ ಆಗ್ತದೆ. ಇಲ್ಲಿ ಬಂದು ಟೇಕ್ ಮೀ ಟು ಗೂಗಲ್ ಅಂತೇಳಿ ಕೊಡ್ತಿದ್ದೇನೆ. ಇಷ್ಟು ಮಾಡಿ ನಾನು ಸೇವ್ ಕೊಡ್ತಿದ್ದೇನೆ. ಇಲ್ಲಿ href ಅಲ್ಲಿ http://google.com ಅಂತೇಳಿ ಹಾಕಿ ಬಿಡ್ತಾನೆ. ಸೊ ಇಲ್ಲಿ ನಾನು ಇದನ್ನು ಕ್ಲಿಕ್ ಕೊಟ್ಟ ತಕ್ಷಣ ಅದು google.com ಓಪನ್ ಮಾಡ್ತದೆ. ಸೊ ಹಾಗಾಗಿರೋದ್ರಿಂದ ನಮಗೆ ಸ್ವಲ್ಪ ಇದಕ್ಕೆ ಸ್ಟೈಲಿಂಗ್ ಎಲ್ಲ ಕೊಡುವ. ಈಗ ಅದಕ್ಕೆ ನಾವು ಫಸ್ಟಿಗೆ ಇಲ್ಲಿ ಬಂದು ಕ್ಲಾಸ್ ಬಟನ್ ಅಂತೇಳಿ ಕೊಟ್ಟು ಬಿಡ್ತಾನೆ. ಬಟನಿಗೆ ಕ್ಲಾಸ್ ಇದು. ಸೊ ಈ ಪರ್ಟಿಕ್ಯುಲರ್ ಕ್ಲಾಸನ್ನು ನಮಗೆ ಆಕ್ಸೆಸ್ ಮಾಡಬೇಕಿದ್ರೆ .button ಅಂತೇಳಿ ಕೊಡ್ತಿದ್ದಾನೆ. ಇಲ್ಲಿ ಬಂದು ಫಸ್ಟಿಗೆ ಇದಕ್ಕೆ ಬ್ಯಾಕ್ಗ್ರೌಂಡ್ ಕೊಟ್ಟು ಬಿಡ್ತಾನೆ. ಬ್ಯಾಕ್ಗ್ರೌಂಡ್ ಕಲರ್ #F1 ಅಂತೇಳಿ ಕೊಡ್ತಾನೆ. ನೆಕ್ಸ್ಟ್ ಇದರ ಕಲರನ್ನು ಚೇಂಜ್ ಮಾಡುವ. ಮೇ ಬಿ ಈ ಕಲರ್ ಸ್ವಲ್ಪ ಚೆಂದ ಕಾಣ್ಬೋದು. ಓಕೆ, ನೆಕ್ಸ್ಟ್ ಇಲ್ಲಿ ಇದು ಲಿಂಕ್ ಆಗಿರೋದ್ರಿಂದ ಇದರಲ್ಲಿ ಟೆಕ್ಸ್ಟ್ ಡೆಕೋರೇಷನ್ ಅಂತೇಳಿ ಉಂಟು. ಅದನ್ನು ನಾನು ಜಸ್ಟ್ ನನ್ ಅಂತೇಳಿ ಹಾಕಿಬಿಡ್ತೇನೆ. ಆವಾಗ ನಮ್ಮದು ಲಿಂಕ್ ಇದು ಟೆಕ್ಸ್ಟ್ ಖಾಲಿ ಆಗ್ತದೆ. ನೆಕ್ಸ್ಟ್ ಕಲರ್ #FF ಅಂತೇಳಿ ಹಾಕಿಬಿಟ್ರೆ ಆಯಿತು. ಅಂದರೆ ಅದು ವೈಟ್ ಕಲರ್ ಆಗಿ ಬಿಡ್ತದೆ. ನೆಕ್ಸ್ಟ್ ಫಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡ್ತಿದ್ದಾನೆ. 25 ಪಿಕ್ಸಲ್ ಅಂತೇಳಿ ಮಾಡಿಬಿಡ್ತಾನೆ. ಅವಾಗ ನಮಗೆ ಅದು ಓದ್ಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಅಷ್ಟಲ್ಲದೆ ನಾನೆಂತ ಮಾಡ್ಬೋದು ಅಂತ ಹೇಳಿದ್ರೆ ಪ್ಯಾಡಿಂಗ್ ಹಾಕಿಬಿಡ್ತೇನೆ. ಪ್ಯಾಡಿಂಗ್ 20 ಪಿಕ್ಸಲ್ ಅಂತೇಳಿ ಹಾಕಿಬಿಡ್ತೇನೆ. ಅವಾಗ ನಮಗೆ ಸ್ವಲ್ಪ ಬಟನ್ ಸ್ವಲ್ಪ ದೊಡ್ಡದಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟು ಸುಲಭದಲ್ಲಿ ನಿಮಗೆ ಬಟನ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಬಂದು ನಾನು ಮಾರ್ಜಿನ್ ಲೆಫ್ಟ್ 200 ಪಿಕ್ಸಲ್ ಅಂತೇಳಿ ಕೊಡ್ತೇನೆ. ಅವಾಗ ಸ್ವಲ್ಪ ಮಿಡ್ಲಿಗೆ ಬರುವಾಗೆ ಮಾಡುವ. ಸೊ ಇಷ್ಟಾದ ನಂತರ ನಾವೆಂತ ಮಾಡುವ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಬಟನಿಗೆ ಎಫೆಕ್ಟ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುವ. ಸಿಂಪ್ಲೆಸ್ಟ್ ಎಫೆಕ್ಟ್ ಅಂತ ಕೊಡ್ಬೋದು ಅಂತ ಹೇಳಿದ್ರೆ ನಾವು ಇಲ್ಲಿ ಬಂದು .button: hover ಅಂತೇಳಿ ನಾನು ಕೊಟ್ರೆ ಇದ್ರೊಳಗೆ ನಾವು ಎಂತ ಬರೀತೇವಲ್ಲ ಅದು ನಾವು ಜಸ್ಟ್ ಇದ್ರ ಮೇಲೆ hover ಮಾಡುವ ಅಪ್ಲೈ ಆಗ್ತದೆ. ಸೊ ಇಲ್ಲಿ ಬಂದು ನಾನು ಬ್ಯಾಕ್ಗ್ರೌಂಡ್ ಕಲರ್ ಅಂತೇಳಿ ಕೊಟ್ಟು ಈ ಪರ್ಟಿಕ್ಯುಲರ್ ಕಲರ್ಗಿಂತ ಸ್ವಲ್ಪ ಲೈಟ್ ಕಲರ್ ಅನ್ನು ನಾನು ಚೂಸ್ ಮಾಡಿದ್ರೆ, ಮೇ ಬಿ ಈ ರೀತಿಯ ಕಲರ್ ಚೂಸ್ ಮಾಡಿದ್ರೆ ಅವಾಗ ನಾನು ಇಲ್ಲಿ ಬಂದು ಹವರ್ ಮಾಡುವಾಗ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ನೋಡಿ, ನಿಮಗೆ ಅದು ಎಫೆಕ್ಟ್ ಅರ್ಥ ಆಗ್ತಾ ಉಂಟು. ಇದೆಂತ ಮಾಡ್ತದೆ ಅಂತ ಹೇಳಿದ್ರೆ ನಮ್ಗೀಗ ಒಂದು ಫೀಲ್ ಕೊಡ್ತದೆ. ಈಗ ಯಾವ್ದಾದ್ರು ಒಂದು ನಾವೀಗ ಬಟನ್ ಮೇಲೆ ಹೋವರ್ ಮಾಡುವಾಗ ಅದು ಸ್ವಲ್ಪ ಅದರ ಇದನ್ನು ಚೇಂಜ್ ಮಾಡ್ತದೆ. ಇದೇ ರೀತಿ ನೀವು ಇದಕ್ಕೆ ಮೇ ಬಿ ಬಾರ್ಡರ್ ಅನ್ನು ಸಹ ಹಾಕ್ಬೋದು. ಬಾರ್ಡರ್ 1 ಪಿಕ್ಸೆಲ್ ಸಾಲಿಡ್ #0000 ಅಂತೇಳಿ ಕೊಟ್ರೆ ಅವಾಗ ನೋಡಿ
ಅದು ಬಾರ್ಡರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅಷ್ಟಲ್ಲದೆ ನಾವು ಇನ್ನು ಸಹ ಬಾರ್ಡರ್ ರೇಡಿಯಸ್ ಅಂತೇಳಿ ಹಾಕಿ ಇದನ್ನು 10 ಪಿಕ್ಸೆಲ್ ಅಂತೇಳಿ ಕೊಟ್ರೆ ಅವಾಗ ಬಾರ್ಡರ್ ರೇಡಿಯಸ್ ಸಹ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ತುಂಬಾ ರೀತಿಯ ಎಫೆಕ್ಟ್ಸ್ ಗಳನ್ನು ನೀವು ಇಲ್ಲಿ ಕೊಡ್ಬೋದು. ನಾವು ಹವರ್ ಮಾಡಿದ ತಕ್ಷಣ ಒಂದು ಪರ್ಟಿಕ್ಯುಲರ್ ಇದಕ್ಕೆ ನೀವು ಇಲ್ಲಿ CSS ಆನಿಮೇಷನ್ ಅಂತೇಳಿ ಉಂಟಲ್ಲ, ಅದಕ್ಕೆ ಸಹ ನೀವು ಹವರ್ ಅಂತೇಳಿ ಕೊಡ್ಬೋದು. ಇಲ್ಲಿ ನಾನು H1 ಉಂಟಲ್ಲ, ಇಲ್ಲಿ ಬಂದು H1 ಹವರ್ ಅಂತೇಳಿ ಕೊಡ್ತಿದ್ದೇನೆ. ಇಲ್ಲಿ ಫಾಂಟ್ ಸೈಜ್ 200 ಪಿಕ್ಸೆಲ್ ಅಂತೇಳಿ ಕೊಡ್ತೇನೆ ಜಸ್ಟ್ ಫಾರ್ ಫನ್. ಸೊ ಅವಾಗ ಎಂತ ಆಗ್ತದೆ, ನಾನು ಇದನ್ನು ಹವರ್ ಮಾಡಿದ ತಕ್ಷಣ CSS ಆನಿಮೇಷನ್ ತುಂಬಾ ಫಾಂಟ್ ಸೈಜ್ ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಟೇಕ್ ಮಿ ಟು ಗೂಗಲ್ ಅಂತ ಹೇಳಿ ಕೊಟ್ರೆ ಈ ರೀತಿ ಆಗ್ತದೆ. ಇನ್ನು ಸಹ ನಾನು ಇಲ್ಲಿ ಕಲರ್ ಚೇಂಜ್ ಮಾಡ್ಬೋದು. ಇಲ್ಲಿ ಮೇ ಬಿ ನಾನೀಗ ರೆಡ್ ಅಂತೇಳಿ ಕೊಟ್ರೆ ನಿಮ್ಗೆ ಇನ್ನೂ ಸಹ ಗೊತ್ತಾಗ್ತದೆ. ನೋಡಿ, ನಾನು ಇದನ್ನು ಹವರ್ ಮಾಡಿದ ತಕ್ಷಣ ಟೇಕ್ ಮಿ ಟು ಗೂಗಲ್ ಅಂತೇಳಿ ಕಾಣ್ತಾ ಉಂಟು. ಇದೊಂದು ನಮ್ಗೆ ಒಂದು ಒಳ್ಳೆ ಸ್ಟೈಲ್ ಮಾಡ್ಲಿಕ್ಕೆ ಒಂದು ಆಪ್ಷನ್. ನೆಕ್ಸ್ಟ್ ಅದು ಬಿಟ್ಟು ನಮ್ಗೆ ಬೇರೆ ರೀತಿಯ ಅನಿಮೇಷನ್ ಸಹ ಹಾಕ್ಬಹುದು. ಈಗ ಯಾವ್ದಾದ್ರು ವೆಬ್ಸೈಟ್ ಅಲ್ಲಿ ಬೈ ಬಟನ್ ಉಂಟಲ್ಲ, ಅದು ಸ್ವಲ್ಪ ಹೈಲೈಟ್ ಮಾಡುವಾಗೆ ಮಾಡಬೇಕು. ಸೊ ಅದು ಮಾಡ್ಬೇಕಿದ್ರೆ ಇನ್ನೂ ಸಹ ಸುಲಭ ಉಂಟು ಅದು ಮಾಡ್ಲಿಕ್ಕೆ. ನಾವು ಇಲ್ಲಿ ಬಂದು ಎಟ್ ಕೀ ಫ್ರೇಮ್ಸ್ ಅಂತೇಳಿ ಕೊಡ್ತಿದ್ದೇನೆ. ಕೀ ಫ್ರೇಮ್ಸ್ ಅಂತೇಳಿ ಕೊಟ್ಟು ಬಟನ್ ಆನಿಮೇಷನ್ ಅಂತೇಳಿ ಕೊಡ್ತಿದ್ದೇನೆ. ನೀವು ಅದಕ್ಕೆ ಎಂತ ಬೇಕಿದ್ರೆ ನೇಮ್ ಕೊಡ್ಬೋದು, ತೊಂದರೆ ಇಲ್ಲ. ಇಲ್ಲಿ ಫ್ರಮ್ ಅಂತೇಳಿ ಹಾಕಿ ಇದ್ರೊಳಗೆ ನಾನೊಂದು ಕಲರ್ ಕೊಡ್ಬೋದು. ಇದಕ್ಕೆ ಬ್ಯಾಕ್ಗ್ರೌಂಡ್ ಕಲರ್ ಗ್ರೀನ್ ಅಂತೇಳಿ ಕೊಡ್ತಿದ್ದೇನೆ. ಟು ಬ್ಯಾಕ್ಗ್ರೌಂಡ್ ಕಲರ್ ಪರ್ಪಲ್ ಅಂತೇಳಿ ಕೊಡ್ತಿದ್ದೇನೆ. ಇಷ್ಟು ಕೊಟ್ಟು ಇಲ್ಲಿ ಬಟನಿಗೆ ಬಂದು ನಾನಿಲ್ಲಿ ಆನಿಮೇಷನ್ ನೇಮ್ ಅಂತೇಳಿ ಕೊಡ್ತಿದ್ದೇನೆ. ಈ ಪರ್ಟಿಕ್ಯುಲರ್ ನೇಮ್ ಉಂಟಲ್ಲ, ನಾವು ಇಲ್ಲಿ ಬಟನ್ ಆನಿಮೇಷನ್ ಅಂತೇಳಿ ಕೊಟ್ಟಿದ್ದೇವಲ್ಲ, ಅದು ನೇಮ್ ಬಟನ್ ಆನಿಮೇಷನ್ ಅಂತೇಳಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಅನಿಮೇಷನ್ ಡ್ಯೂರೇಷನ್ ಅಂತೇಳಿ ಉಂಟು. ಸೊ ಇಲ್ಲಿ ನಾನು 2 ಸೆಕೆಂಡ್ ಅಂತೇಳಿ ಹಾಕಿಬಿಡ್ತೇನೆ. ಇಷ್ಟು ಕೊಟ್ಟು ನಾನು ಇಲ್ಲಿ ಬಂದು ಸೇವ್ ಮಾಡಿದ್ರೆ ನೋಡಿ ಅದು ಕಲರ್ ಚೇಂಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತು. ಬಟ್ ಎಂತ ಆಗ್ತಾ ಉಂಟು ಅಂತ ಹೇಳಿದ್ರೆ, ನಾನೀಗ ಇಲ್ಲಿ ಬಂದು ರಿಫ್ರೆಶ್ ಕೊಟ್ರೆ ಅವಾಗ ಒಂದ್ಸರಿ ಅದರ ಕಲರ್ ಚೇಂಜ್ ಮಾಡ್ತದೆ, ಮತ್ತೆ ಅದು ಅದೇ ರೀತಿ ಇರ್ತದೆ. ನಾನಿಲ್ಲಿ ಬಂದು ಅನಿಮೇಷನ್ ಇಟ್ರೇಷನ್ ಕೌಂಟ್ ಅಂತೇಳಿ ಕೊಟ್ಟು ಇಲ್ಲಿ ಇನ್ಫೈನೈಟ್ ಅಂತೇಳಿ ಕೊಟ್ರೆ ಅವಾಗ ಅದು ಕಲರ್ ಆಟೋಮೆಟಿಕ್ ಆಗಿ ಚೇಂಜ್ ಮಾಡ್ತಾ ಇರ್ತದೆ. ಸೊ ಇದು ತುಂಬಾ ಬೆನಿಫಿಷಿಯಲ್. ನಮ್ಗೆ ಎಂತಾದ್ರೂ ಒಂದು ಬಟನ್ಗೆ ಹೈಲೈಟ್ ಎಂತಾದ್ರು ಕೊಡ್ಬೇಕಿದ್ರೆ ಇದು ತುಂಬಾ ಯೂಸ್ಫುಲ್. ಅಷ್ಟೇ ಅಲ್ಲದೆ ನಾವಿಲ್ಲಿ ಪ್ಯಾಡಿಂಗ್ 20 ಪಿಕ್ಸೆಲ್ ಟು ಪ್ಯಾಡಿಂಗ್ 50 ಪಿಕ್ಸೆಲ್ ಅಂತೇಳಿ ಕೊಟ್ರೆ ಅವಾಗ ಇನ್ನೂ ಸ್ವಲ್ಪ ಎಫೆಕ್ಟ್ ಕಾಣ್ತಾ ಉಂಟು ನೋಡಿ. ಇದು ನಾನು ಸಿಂಪಲ್ ಅನಿಮೇಷನ್ ಕೊಡ್ತಿದ್ದೇನೆ ನಾನು, ಬಟ್ ನೀವು ಇದನ್ನು ಥಿಂಕ್ ಮಾಡ್ತಾ ಬೇರೆ ಬೇರೆ ರೀತಿಯ ಅನಿಮೇಷನ್ ಅನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಈಗ ಇದು ಹವರ್ ಮಾಡಿದ್ರೆ ಅದು ಕಲರ್ ಚೇಂಜ್ ಮಾಡೋದು ಅದು ಹಾಗೆ ಆಗ್ತದೆ. ಬಟ್ ಆಕ್ಚುಲ್ ಆಗಿ ನೀವು ಇದು ಮಾಡ್ತಿರುವಾಗ ಇದು ಅನಿಮೇಷನ್ ಆಟೋಮೆಟಿಕ್ ಆಗಿ ಆಗ್ತಾ ಇರ್ತದೆ. ಸೊ ಇಂಥ ರೀತಿಯ ನಿಮ್ಗೆ ಅನಿಮೇಷನ್ ಬೇರೆ ಬೇರೆ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಇದು ಮೇ ಬಿ ಸ್ವಲ್ಪ 50 ಪಿಕ್ಸೆಲ್ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಉಂಟು, ಬಟ್ ನಾನು ಸ್ವಲ್ಪ ಸಣ್ಣದು ಮಾಡಿದ್ರೆ ನಿಮ್ಗೆ ಈ ರೀತಿ ಕಾಣ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇಂಥದ್ದು ಹಲವಾರು ರೀತಿಯ ಅನಿಮೇಷನ್ಸ್ ಗಳನ್ನು ನಿಮ್ಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ. ಈ ವಿಡಿಯೋದಲ್ಲಿ ಇಷ್ಟೇ ನಾನು ಕಲಿಸ್ತೇನೆ ನಿಮ್ಗೆ, ಜಸ್ಟ್ ಅನಿಮೇಷನ್ ಫ್ರಮ್ ಮತ್ತೆ ಟು ಇಂದ. ನಾವು ನಮ್ಮ ಪ್ರಾಜೆಕ್ಟ್ ಮಾಡ್ತಿರುವಾಗ ಸ್ವಲ್ಪ ಯಾವ್ದಾದ್ರು ಒಂದು ಫನ್ ಅನಿಮೇಷನ್ ಎಲ್ಲ ನಾವು ಅದರಲ್ಲಿ ಮಾಡುವ. ಸೊ ಈ ವಿಡಿಯೋದಲ್ಲಿ ಅಷ್ಟೇ. ನೆಕ್ಸ್ಟ್ ನಾವು ನಮ್ಮ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡುವ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.